ಹಾಯ್ ಗೈಸ್, ನನ್ನ ಫ್ರೆಂಡ್ ಬಂದು ಇವತ್ತು ಮೈಸೂರಿಂದ ಸಕಲೇಶ್ಪುರ ಹೋಗ್ತಾ ಇದ್ದೀವಿ ಗಾಯ್ಸ್. ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಹಾಗೆ ದೊಡ್ಡ ಗಡಿಯಾರದ ಹತ್ರ ರೀಚ್ ಆಗಿ ನಾವು ಬಂದಿದ್ದೆ ಇಲ್ಲಿ ನಾವು ಅರಮನೆ ಮುಂಭಾಗ ಇರೋ ಹತ್ರ ಹೋಟೆಲ್ಗೆ ಬಂದಿದ್ದು ಗೈಸ್. ಯಾವಾಗ ಅಂದ್ರೆ ಇಲ್ಲಿಗೆ ಬಂದಿದ್ದ ನೆನಪು ನಮ್ಮ 7th ಸ್ಟ್ಯಾಂಡರ್ಡ್ ಇಂದ ಸ್ಕೂಲ್ ಕಡೆಯಿಂದ ಸ್ಟೋರ್ ಕರ್ಕೊ ಬಂದಿದ್ರು ಗೈಸ್. ಅವಾಗ ಬಂದಿದ್ದಿ ಹೋಟ್ಲಿಗೆ. ಒಟ್ನಲ್ಲಿ ನಮ್ಮ ಕ್ಲಾಸ್ಮೇಟ್ನವರೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವು ಗಾಯ್ಸ್. ಆವಾಗಿದ್ದ ಲೈಫೇ ಒಂಥರ, ಇವಾಗ ಒಂಥರ ಲೈಫು. ಇವ ಅಣ್ಣ ಏನೋ ಮೊಬೈಲ್ ನೋಡ್ಕೊ ಕೂತ್ಕೊಂಡಿದ್ದಾರೆ. ಹಾಗೆ ಹೊರಗಡೆ ಬಂದು ಇವ್ರು ಬೇರೆ ಈ ಹೋಟೆಲ್ ನೋಡ್ತಾ ಇದ್ವು ಗಾಯ್ಸ್. ಹಂಗೆ ಬಂದು ಒಂದ್ ಸೆಲ್ಫಿ ಅಣ್ಣ ಸ್ಮೈಲ್. ಫೈನಲಿ ನಾವು ರೈಲ್ವೆ ಸ್ಟೇಷನ್ನ ರೀಚ್ ಆದವು. ರೈಲ್ವೆ ಸ್ಟೇಷನಿಂದ ಇವಾಗ ನಾವು ಟಿಕೆಟ್ ತಗೊಂಡು ಸಕಲೇಶ್ಪುರ ನಮ್ಮ ಟ್ರೈನ್ ಇರೋದು 11:30ಗೆ. ಕರ್ಕೊಂಡು ಫೋನ್ ಕಿತ್ಕೊಂಡ್ರು ಫೈನ್ 500 ರೂಪಾಯಿ ಕಟ್ಟಿಸ್ರು. ಭ್ರಮ 1300 ರೂಪಾಯಿ ಕಟ್ಟಿಸ್ರು. ಹಾಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಇಟ್ಟಿರುವ ಮಿಷಿನ್ ನಲ್ಲಿ ಟಿಕೆಟ್ ನಾವು ಅಲ್ಲಿ ಟಿಕೆಟ್ ಇನ್ನೂ ಕೊಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವ್ ಇಲ್ಲೇ ಪೇ ಮಾಡ್ಬಿಟ್ಟು ತಗೊಂಡ್ವು ಗೈಸ್. ನನ್ನದ್ರಲ್ಲಿಯ ಗಾಸ ಕೊನೆಗೆ ಬಿಟ್ಟು ಇದು 37 67 00 ಮಾಡಿದೆ ಇಟ್ಟೈತೆ. ಟಿಕೆಟ್ ತಗೊಂಡು ನಾವು ಇವಾಗ ನಮ್ಮ ಟ್ರೈನ್ ಇರೋದು 2ನೇ ಪ್ಲಾಟ್ಫಾರ್ಮ್ ಅಲ್ಲಿ. ಇವಾಗ ಟೈಮ್ ಅಣ್ಣ ಫೋಟೋ ಪೋಸ್ ಇವಂದಂತೂ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊ ಬನ್ನಿ ಗೈಸ್. ನಿಲ್ಸಾಲೆ ಸಕಲೇಶ್ಪುರ ಟ್ರೈನ್ ಬ್ರಿಡ್ಜ್ ಮೇಲೆ ಹೋಗ್ಬೇಕಾದ್ರೆ ವ್ಯೂ ಸಗತ್ತಾಗಿತ್ತು ಗೈಸ್. ನೀವೇ ನೋಡಿ ಹೆಂಗಿದೆ ಅಂತ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ಮಾರ್ನಿಂಗ್ ಒಂದು 6 o'clockಗೆ ಸಕಲೇಶ್ಪುರ ರೀಚ್ ಆದವು. ನಿಮಗೆ ನೆಕ್ಸ್ಟ್ ಲೆವೆಲ್ ವ್ಯೂ ಮಾತ್ರ ಒಬ್ಬ ಸಗತ್ತಾಗಿದೆ. Next level view guys, what a view, next level. ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ನ ರೀಚ್ ಆದವು. ಇವ್ರು ಮಕ್ಕಳಂತೂ ನೋಡೋಕ್ಕಾಯ್ತಾ ಇಲ್ಲ ಗೈಸ್. ಹಂಗೆ ಇಲ್ಲಿಂದ ಬಸ್ ಕ್ಯಾಚ್ ಮಾಡೋಣ ಅಂತ ಬಂದು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಫೈನಲಿ ಬಸ್ ಬಂತು. ಹಂಗೆ ಬಸ್ಸಲ್ಲಿ ಎತ್ಕೊಂಡು ನಾವು ಟಿಕೆಟ್ ಬಂದು ಒಬ್ಬರಿಗೆ 30 ರೂಪಾಯಿ ಇತ್ತು. ಹೋಗ್ತಾ ಇದ್ದು ಗಾಯ್ಸ್.
ಕೋಚ್ ಫ್ರೆಂಡ್ಸ್ ಕರ್ಕೊಂಡು ಬಂದಿದೆ. ಹಾಯ್ ಫ್ರೆಂಡ್, ನಾವು ಕುಕ್ಕೆ ಬಂದಿದ್ದೀವಿ ನೋಡಿ ಫ್ರೆಂಡ್. ಇವನೇ ಫ್ರೆಂಡ್ ಯೂಟ್ಯೂಬ್ ಬ್ಲಾಗ್ ಹೊಸ್ತಾಗ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಹೋ, ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡು. ಗೃಹ ವಸತಿ ಹಂಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ. ಅಲ್ಲೇ ದೇವಸ್ಥಾನ ಹತ್ರ ಸ್ಲಿಪ್ಪರ್ನ ಬಿಟ್ಬಿಟ್ಟು ನಮ್ಮ ಬ್ಯಾಗ್ನ ಇಟ್ಬಿಟ್ಟು ಬರೋಣ ಅಂತ. ಇದೇ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಗೈಸ್. ಗೈಸ್ ಇಲ್ಲೇ ಇದೆ ನೋಡಿ ಸ್ಲಿಪ್ಪರ್ ಬಿಡುವಂಥ ಸ್ಥಳ. ದೇವಸ್ಥಾನದ ಬಲಗಡೆ ಸೈಡ್ ಇದೆ. ಆಲ್ಮೋಸ್ಟ್ ಫ್ರೀ ಇರುತ್ತೆ ಇಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ನೀವು ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೋದು. ಅದೇ ಸೈಡಲ್ಲಿ ಪಕ್ಕದಲ್ಲೇ ಲಗೇಜ್ ಕೌಂಟರ್ ಇರುತ್ತೆ ಗೈಸ್. ನೀವು ಅಲ್ಲಿ ನಿಮ್ಮ ಬ್ಯಾಗ್ ಮತ್ತು ನಿಮ್ಮ ವಸ್ತುಗಳು ಏನಾದರೂ ಇಟ್ಬಿಟ್ಟು ಅಲ್ಲೇ ಬರ್ಬೋದು. ಫ್ರೀ ಇರುತ್ತೆ ಅದೂ. ಹಾಗೆ ನಾವು ದೇವಸ್ಥಾನದ ಹತ್ರ ಬಂದವು ಗೈಸ್. ಇಲ್ಲೊಂದು ಬೋರ್ಡ್ ಹಾಕಿದ್ರು ಗೈಸ್. ಲೈನ್ಸ್ ಮಾತ್ರ ಸಖತ್ತಾಗಿತ್ತು. ಅವ್ರೆಲ್ಗೆ ಹೋಗ್ತಾ ಇದಾರ ಅಂತ ಊಟಕ್ಕೆ? ಇದೇನಕ್ಕೆ ಅಣ್ಣ? ಸರ್ಪ ಪೂಜೆ. ಇದು ಹೊರ ಮಾಡ್ತಾರಲ್ಲ ಸರ್ಪ ಪೂಜೆ. ಈಗ ನಾವು 500 ಎಲ್ಲಿ ಹಾಕಿದನು? ಇದೆಲ್ಲ ಗುರು ಹಿಡ್ಕ ಗುರು ಹೋಗ್ಬಿಡ. ಒಂದು ಗಳಿಗೆ ಕೂತ್ಗಳ ಒಂದು 2 ನಿಮಿಷ. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಿರೋದೇ ಊಟಕ್ಕೆ ಗೈಸ್.
ನೋಡೋಣ ನಾಷ್ಟ ತಿಂಡಿ ಏನಿರುತ್ತೆ ಅಂತ ಇವಾಗ. ಚಂದ್ರಚೂಟ ದೇವಸ್ಥಾನದಲ್ಲಿ ಹಸಿರು ಕಾರಣ ಕೊಡ್ತಾ ಇದ್ರು ಗೈಸ್ ಬೆಳಗ್ಗೆ. ಮೊಬೈಲ್ ತಗೊಂಡ್ ಬಂದ್ಬಿಡ. ಎಲ್ಲ ಮುಗೀತಿನ್ನು ದೇವಸ್ಥಾನದ ಪಕ್ಕದಲ್ಲೇ ಪ್ರಸಾದಕ್ಕೆ ಟಿಕೆಟ್ನ ತಗೋಬೇಕು. ಟಿಕೆಟ್ನ ತಗೊಳಕ್ಕೆ ಹೋದ್ವಿ. 100 ರುಪೀಸ್ ಆಗುತ್ತೆ. ಕೇಳಿದ್ರು ಉಂಟಾ ಅಂತ. ನಾಳೆ ನಾಡ್ರೆ ತಂದಾರು ಅದೆಲ್ಲ ಇದು ಅಷ್ಟೇ ಪೂಜೆ ಸಂಡೆ ನಡೆಯಿಲ್ಲ ಹೇಳ್ತೇನೆ. ಮಧ್ಯಾಹ್ನ ಹೋಗಿ ತಗೊಂಡು ಅಲ್ಲ ಹೊರಗೆ ಸಿಕ್ಕಿದ್ಯಾ ತೆಗಿಲಿಕ್ಕೆ ಆಗ್ತದಾ? 500 ಕೊಟ್ಟಾರ. ಅಷ್ಟೇ ಇಲ್ಲಿ ಟಿಕೆಟ್ ತಗೊಂಡು ಗಾಯ್ಸ್ ಒಳಗಡೆ ಪ್ರಸಾದ ತಗೋಬೇಕಂದ್ರೆ ಇಲ್ಲಿ ಟಿಕೆಟ್ ತಗೋಬೇಕು. ಇದನ್ನ ಹೋಗಿ ಒಳಗಡೆ ಕೊಟ್ರೆ ಅಲ್ಲಿ ಪ್ರಸಾದ ಕೊಡ್ತಾರೆ ಗಾಯ್ಸ್.